ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿವತ್ತು ಬೆಳಗ್ಗಿಂದನೇ ಫಸ್ಟು ಅದಾಗಿ ರೆಸಿಪಿ ತೋರಿಸೋದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ವಲ್ಪ ಮಾತಾಡೋದಿತ್ತು, ಹಾಗೆ ಕೆಲಸ ಮಾಡ್ಕೊತ ಮಾತಾಡೋಣ. ಏನು ಅಂದರೆ ಎಂತ ಇಲ್ಲ, ಬೆಳಗ್ಗೆ ಟೈಮಲ್ಲಿ ನಾನು ಯಾವ ರೀತಿ ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಬೆಳಗ್ಗೆ ಟೈಮಲ್ಲಿ ರೊಟ್ಟಿ ಮಾಡೋದು ಅಥವಾ ಇನ್ನೇನಾಗಿರ್ಬೋದು, ತುಂಬ ಕಷ್ಟನೇ ಆಗುತ್ತೆ. ಯಪ್ಪ ಇಲ್ಲಪ್ಪ, ಬೆಳಗ್ಗೆ ಟೈಮಲ್ಲಿ ರೊಟ್ಟಿ ಮಾಡೋದಕ್ಕೆಲ್ಲ ಆಗೋಲ್ಲ, ತುಂಬ ಲೇಟಾಗಿಬಿಡುತ್ತೆ, ಅಥವಾ ಇನ್ನೇನೋ ಕೆಲಸ ಇರುತ್ತೆ, ಹೆಂಗೆ ಮೇಂಟೈನ್ ಮಾಡೋದು, ಯಾವ ಥರ ಮಾಡ್ಬೋದು, ಯಾವ ಥರ ಮಾಡ್ತಾರೆ ಅಂತಂದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಅದನ್ನೇ ಒಂದು ಸ್ವಲ್ಪ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ, ಯಾವ ರೀತಿಯಾಗಿ ನಾವು ಈಸಿಯಾಗಿ ಕೆಲಸ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ನೋಡಬೇಕು ಅಂತ ಇಷ್ಟ ಇರೋರು ನೋಡಿ, ಇಲ್ದಿರೋರು ದಯವಿಟ್ಟು ಸ್ಕಿಪ್ ಮಾಡಿ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವೀಡಿಯೋನ ಅಲ್ಲೇ ಅರ್ಧಗೆ ನಿಲ್ಲಿಸ್ಬಿಟ್ಟು ಹೋಗಬೇಡಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಿ ನೋಡಬೇಡಿ, ಇಷ್ಟ ಇದ್ದವ್ರು ನೋಡಿ, ಆಯಿತಾ? ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಹಾಗೆ ಬನ್ನಿ, ಇವಾಗ ನಾನು ಸ್ಟಾರ್ಟಿಂಗು ಬೆಳಗ್ಗೆ ನಾನು ಹೊರಗಡೆಯಿಂದ ಬಾಗಿಲು ನೀರು ಹಾಕೋದಲ್ಲಿ ಏನಿದೆಯಾ ಅಲ್ಲಿಂದನೇ ನಾನು ಯಾವತ್ತೂ ಸ್ಟಾರ್ಟ್ ಮಾಡೋದು. ಒಂದೊಂದು ದಿನ ಬೇರೆ ಥರ ವ್ಲಾಗ್ ಇರುತ್ತೆ ನಂದು. ಈ ವ್ಲಾಗಲ್ಲಿ ನಾನು ರೊಟ್ಟಿ ಮಾಡೋದು ತೋರಿಸ್ತೇನೆ. ಯಾರೆಲ್ಲ ಹೊಸಬ್ರು ರೊಟ್ಟಿ ಮಾಡ್ತಿದ್ದೀರಾ ಪ್ಲೀಸ್ ನೋಡ್ಕೊಳ್ಳಿ. ನಾನಿಲ್ಲಿ ಫಸ್ಟಿಲ್ಲಿ ಸ್ವಲ್ಪ ಅನ್ನ ಮಿಕ್ಕಿತ್ತು, ಅನ್ನನ ಚೆನ್ನಾಗಿ ನೈಸಾಗಿ ಮಿಕ್ಸಿಗೆ ಹಾಕಿಡ್ಕೊಂಡು ಸರಿ ರೊಟ್ಟಿ ಮಾಡ್ತೀವಲ್ಲ ಮುದ್ದೆ, ಆ ರೀತಿಯಲ್ಲಿ ಮಾಡ್ಕೊತೀನಿ. ಬಿಸಿ ನೀರು ಹಾಕ್ಕೊಂಡು ಕೆಲವ್ರು ಮಾಡ್ಕೊತಾರೆ. ಬಿಸಿ ನೀರಲ್ಲಿ ನನಗೆ ಅಷ್ಟೊಂದು ಸೆಟ್ ಆಗಿಲ್ಲ. ನೋಡ್ಬೋದು, ನೆಕ್ಸ್ಟ್ ಆಚೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಬಿಸಿ ನೀರು ಮಾಡೋಕ್ಕೋಗಿ ಏನೆಲ್ಲ ಕತೆ ರಾಮಾಯಣ ಆಗೋಯ್ತು. ನಿಜವಾಗ್ಲೂ ಹೊಸ್ದಾಗಿರೋದೆಲ್ಲ ಯಾವತ್ತೂ ಟ್ರೈ ಮಾಡ್ಬಾರ್ದು. ಟ್ರೈ ಮಾಡಿದ್ರು ಏನು ಮಾಡಬೇಕು, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪನೇ ಒಂದು ಬೌಲಷ್ಟು, ಚಿಕ್ಕ ಬೌಲಷ್ಟು ತೊಗೊಂಡು ಟ್ರೈ ಮಾಡಬೇಕು. ಈ ಥರ ದೊಡ್ಡ ಕ್ವಾಂಟಿಟಿಯಲ್ಲಿ ಬೆಳಗ್ಗೆ, ಅದು ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾವೇನಾದರೂ ಹೊಸ್ದಾಗಿರೋದು ಅಡುಗೆಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ. ತಲೆ ಕೆಟ್ಟು ಹುಚ್ಚಿಡ್ದಂಗೆ ಆಗ್ಬಿಡ್ತೈತೆ, ಆ ಥರ ಆಗುತ್ತೆ. ಹೊಸ್ದಾಗಿರೋದೆಲ್ಲ ಪ್ರಯತ್ನ ಮಾಡೋದೇನಿದ್ರು ಮಧ್ಯಾಹ್ನ ಟೈಮಲ್ಲಿ ಮಾಡಬೇಕು, ಇಲ್ಲ ಸಂಜೆ ಟೈಮಲ್ಲಿ ಏನಾದರೂ ಮಾಡಬೇಕಾಗುತ್ತೆ. ನಾನಿಲ್ಲಿ ಅದಿಷ್ಟೂ ರೊಟ್ಟಿ ಸರಿ ಮಾಡಿಟ್ಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀನಿ. ಅಷ್ಟರೊಳಗಡೆ ಏನಾದರೂ ಸ್ವಲ್ಪ ಕೆಲಸ ಮಾಡ್ಕೊತಿರ್ತೀನಿ. ಕಂಟಿನ್ಯೂಸಾಗಿ ಒಂದೇ ಥರದ್ದು ವೀಡಿಯೋ ಮಾಡಿ ಕುಕ್ಕಿಂಗಿಂದ ಅಪ್ಲೋಡ್ ಮಾಡಬೇಕಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಕುಕ್ಕಿಂಗ್ ವೀಡಿಯೋ ಮಾಡ್ತಾರಲ್ವ, ಎಲ್ಲದೂ ಬಿಟ್ಬಿಟ್ಟು ಒಂದೇ ಕಡೆ ನಿಂತ್ಕೊಂಡು ಕುಕ್ಕಿಂಗ್ ವೀಡಿಯೋ ಮಾಡಬೇಕು, ಅದು ಅಷ್ಟೇ ಕಷ್ಟನೇ. ಎಲ್ಲದೂ ಅಷ್ಟೇ, ಎಲ್ಲ ಕೆಲಸನೂ ಕಷ್ಟನೇ, ಯಾವುದು ಸುಲಭ ಅಂತ ಇಲ್ಲ. ಪ್ರತಿಯೊಂದು ಆಗಿರ್ಬೋದು, ಏನೇ ಅಡುಗೆ ಮಾಡಿದ್ರು 4 ಜನಕ್ಕೆ ಮಾಡಿದ್ರು 3 ಜನಕ್ಕೆ ಮಾಡಿದ್ರು ಅಷ್ಟು ಜೋಡಿಸ್ಕೊಳ್ಲೇಬೇಕು, ಮಾಡಲೇಬೇಕಾಗುತ್ತೆ. ಇದು ಬಂದುಬಿಟ್ಟು ಮಾಲ್ಟ್ ಮಾಡ್ಕೊತೀನಿ. ಯಾರೆಲ್ಲ ಮಾಲ್ಟ್ ಪೌಡರ್ ಬೇಕು, ರೆಸಿಪಿನ ಏನೆಲ್ಲ ಹಾಕಿದ್ದಾರೆ ನೋಡಬೇಕು ಅಂತ ಇದ್ದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಮೇಲ್ಗಡೆ ಮಾಲ್ಟ್ ಪೌಡರ್ ರೆಸಿಪಿ ಅಂತ ಹಾಕ್ಬಿಟ್ಟಿನಿ, ಚೆಕ್ ಮಾಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕುಡಿಯೋದ್ರಿಂದ ನನಗಂತೂ ನಿಜವಾಗ್ಲೂ ತುಂಬ ಸುಸ್ತೆಲ್ಲ ಕಡಿಮೆ ಆಗಿದೆ. ಸ್ವಲ್ಪ ಸುಸ್ತು ಅನಿಸಲ್ಲ, ಯಪ್ಪ ಹೊಟ್ಟೆ ಎಷ್ಟಾಗಿದೆ ಅಂತ ಅನಿಸಲ್ಲ, ಆ ಥರ ಚೆನ್ನಾಗಿರುತ್ತೆ ಮಾಲ್ಟ್ ಪೌಡರ್. ಒಂದು ಲೋಟ ಕುಡಿದ್ಬಿಟ್ಟು ಕೆಲಸ ಮಾಡಿಕೊಂಡ್ರೆ ಆರಾಮಾಗಿ ಕೆಲಸ ಮಾಡ್ಕೊಬೋದು. ನಾನಿಲ್ಲಿ ನೋಡ್ಬೋದು, ನಾನು ರಾತ್ರಿನೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ. ತರಕಾರಿಗಳು ಒಂದೇ ಥರದ ತರಕಾರಿ ಅಂದರೆ, ಈಗ ಎಣ್ಗಾಯಿ ಪಲ್ಯಕ್ಕಂದರೆ ಒಂದೇ ಥರದ ಬದನೆಕಾಯಿ ಬೇಕು, ಅಥವಾ ಒಂದು ಥರದ ತರಕಾರಿ ಪಲ್ಯ ಮಾಡೋದಿದ್ರೆ ನಾನು ರಾತ್ರಿ ಕಟ್ ಮಾಡಿಟ್ಕೊಡಲ್ಲ. ಒಂದು 3-4 ಥರದ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡ್ಕೊತೀನಿ ಅಂದರೆ ನೈಟಲ್ಲೇ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ರಾತ್ರಿನೇ ಎಲ್ಲ ಚಿಕ್ಕದಾಗಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ನಾನಿವಾಗ ಬೆಳಗ್ಗೆ ಪಲ್ಯ ಮಾಡ್ಕೊತ ನೋಡ್ಬೋದು. ನಾನು ಎಲ್ಲ ವೀಡಿಯೋಸ್ ಪಲ್ಯ ಏನೇನು ಹಾಕಿದ್ದೀನಿ ಎಲ್ಲ ವೀಡಿಯೋ ಮಾಡಿದ್ದೀನಿ. ಅದು ಜಾಸ್ತಿ ವೀಡಿಯೋ ಇರೋದ್ರಿಂದ ಎಲ್ಲ ಇದಾಗಿಬಿಟ್ಟಿದೆ, ಕಟ್ಟಾಗಿಬಿಟ್ಟಿದೆ. ನಾನು ನೋಡಿಲ್ಲ, ನನ್ನ ಪಾಡಿ ನಾನು ಮಾಡ್ತಾನೆ, ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ವೀಡಿಯೋ ಎಲ್ಲ ಸ್ಕಿಪ್ ಆಗಿದ್ದಾರೆ, ವೀಡಿಯೋ ಆಗಿಲ್ಲ. ಅದು ಈ ಥರ ಪಲ್ಯ ಮಾಡಿದ ವೀಡಿಯೋ ಎಲ್ಲ ಹೋಯಿತು. ನಾರ್ಮಲಾಗಿ ಎಲ್ಲ ಪಲ್ಯ ಮಾಡೋ ಥರನೇ ಮಾಡಿದ್ದೀನಿ. ಅದು ಒಂದು ಕಡೆ ಪಲ್ಯ ಮಾಡಿಟ್ಕೊಂಡು ನಾನು ಈ ರೀತಿಯಾಗಿ ಮಾಡ್ತೀನಿ ಕೆಲಸನ. ನೈಟು ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಡುಗೆ ಮನೆ ಅಂದರೆ ನೈಟು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕ್ಲೀನಾಗಿ ಕಾಣಿಸೋದಕ್ಕೊಂದು ಕಾರಣ ಇದೇನೆಂದರೆ, ನಾನು ತರಕಾರಿಗಳನ್ನೆಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ, ಹಾಗಾಗಿ ನೋಡ್ಬೋದು ಬಾಣಲಿ ಪಕ್ಕದಲ್ಲಿ ನಾನು ಅಲ್ಲಿ ತರಕಾರಿ ಕಟ್ ಮಾಡ್ಕೊತೀನಿ. ಯಾವಾಗಲೂ ಅಲ್ಲೆಲ್ಲ ಫುಲ್ಲು ಹರಡಿರ್ತಾಯಿತ್ತು, ತೊಳೆಯೋದಾಗಿರ್ಬೋದು, ಮಣೆ ಆಗಿರ್ಬೋದು, ತರಕಾರಿ ಸಿಪ್ಪೆ ಕವರ್ಗಳೆಲ್ಲ ಅಲ್ಲೇ ಇರ್ತಾಯಿತ್ತು. ರಾತ್ರಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಾಗಿರ್ತೈತೆ, ಬೇಗ ಕೆಲಸ ಆಗುತ್ತೆ, ತಲೆನೋವು ಇರೋದಿಲ್ಲ. ಬೆಳಗ್ಗೆ ಎದ್ದುಬಿಟ್ಟು ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ಕೊತ ಕೂತ್ಕೊಂಡು ತುಂಬ ತರಕಾರಿಗಳಿದ್ದಾಗೆಲ್ಲ ಬೆಳಗ್ಗೆ ಕಟ್ ಮಾಡ್ಕೊತ ಕೂತ್ಕೊಂಡು ರೊಟ್ಟಿ ಮಾಡೋದಿದೆಯಲ್ಲ ನಿಜವಾಗ್ಲೂ ಆಗೋಲ್ಲ. ನಾನು ಇದೇ ಥರ ಯಾವಾಗಲೂ ರೆಡಿ ಮಾಡ್ಕೊಂಡಿರ್ತೀನಿ. ಏನಂತ ಮೊದಲೇ ಪ್ಲ್ಯಾನ್ ಮಾಡಿಟ್ಕೊಂಡಿರಬೇಕು. ಬೆಳಗ್ಗೆ ಎದ್ಬಿಟ್ಟು ಎಂತ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊತ ಕೂತ್ಕೊಂಡ್ರೆ ನಿಜವಾಗ್ಲೂ ಟೈಮೇ ಆಗಿಬಿಡುತ್ತೆ. ಒಂದೊಂದು ಟೈಮ್ ನಾನು ಆ ಥರ ಮಾಡೋದು ಅಂದರೆ ತುಂಬಾ ಕಡಿಮೆ. ಯಾವಾಗಾದರೂ ಮನೆಯಲ್ಲಿ ಏನೋ ಸ್ವಲ್ಪ ತರಕಾರಿಗಳಿಲ್ಲ, ಅಥವಾ ಏನು ತಿಂಡಿ ಮಾಡಲಿ, ಅಥವಾ ಏನೇನೋ ಹುಷಾರಿಲ್ದಿರುವಾಗ
ಏನು ಮಾಡಲಪ್ಪ ಹುಷಾರಿಲ್ದವ್ರು ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ಹುಷಾರಿಲ್ಲ ಅಂತ ನಾನು ಜಾಸ್ತಿ ಹಾಕೋದೇ ಇಡ್ಲಿ ದೋಸೆಗಳೇ ನೆನೆಸ್ಬಿಡ್ತೀನಿ. ಅವಾಗಂತೂ ಚಿಂತೆನೇ ಇರಲ್ಲ. ನಾವು ಚೆನ್ನಾಗಿರ್ಬೇಕಾದ್ರೆ ಏನು ತಿಂಡಿ ಮಾಡಲಿ ಅಂತ ತಲೆಗೆ ಹೋಗಲ್ಲ. ಬೆಳಗ್ಗೆ ಎದ್ಬಿಟ್ಟು ಯೋಚನೆ ಮಾಡೋದಕ್ಕಿಂತ ರಾತ್ರಿನೇ ಎಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ. ನಮ್ಮ ಮನೇಲಂತೂ ತುಂಬ ಕಿಟಕಿಯಲ್ಲಿ ಬಿಸಿಲು ಜಾಸ್ತಿ ಬರುತ್ತೆ, ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಬರುತ್ತೆ ಬೆಳಗ್ಗೆ ಟೈಮಲ್ಲೆಲ್ಲ. ನೋಡ್ಬೋದು ನಾನಿಲ್ಲಿ ಹಿಟ್ಟನ್ನು ಸರಿ ಮಾಡಿಕೊಂಡಿದ್ನಲ್ವ, ಇದನ್ನು ಚೆನ್ನಾಗಿ ಶೆಲ್ಫ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಇದು ಹೊಸಬ್ರಿಗೆ ಯಾರಾದರೂ ರೊಟ್ಟಿ ಬರಲ್ಲ ಅನ್ನೋರು ನೋಡಿ ಪರವಾಗಿಲ್ಲ, ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ನೋಡಿ. ಏನು ಮಾಡೋದು, ಓಕೆ. ನಾನಿವಾಗ ಚೆನ್ನಾಗಿ ನೀರಲ್ಲಿ ಕೈಯಲ್ಲೇ ಎತ್ತಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಯಾವ ಥರ ಬರುತ್ತೆ ಅಂದರೆ ಸಾಫ್ಟಾಗಿ ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಬರುತ್ತಲ್ವ ಆ ಥರ ಬರುತ್ತೆ. ಅಷ್ಟು ಚೆನ್ನಾಗಿ ಸ್ಮೂತಾಗಿ ಮಿದುವಾಗಿ ಬರುತ್ತೆ. ನಾವು ಇದನ್ನು ಚಪಾತಿ ಹಿಟ್ಟು ಉಸ್ತೀವಲ್ವ ಅದೇ ಥರನೇ ಕಲಿಸ್ಕೊಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಜಾಸ್ತಿ ನಮಗೆ ಒತ್ತೋದಕ್ಕಾಗಿ ನಾವು ಮೊದಲೇ ನಿಂತ್ಕೊಂಡು ಉಜ್ಜುತ್ತೀವಲ್ವ ಆ ಬೆನ್ನೋವೆಲ್ಲ ಬರುತ್ತೆ. ಹಾಗೆ ತುಂಬ ಉಜ್ಜಿ ರೊಟ್ಟಿ ಕೂಡ ಸೈಡಲ್ಲಿ ಅರ್ಧೋಗುತ್ತೆ. ಆಮೇಲೆ ನಮಗೂ ಉಜ್ಜೋಕ್ಕೆ ಕಷ್ಟ ಆಗುತ್ತೆ ರೊಟ್ಟಿ. ಹಾಗಾಗಿ ತೆಳುವಾಗಿ ಕಲಿಸ್ಕೊಬೇಕಾಗುತ್ತೆ. ಸ್ವಲ್ಪ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿ ನೀರಿನ ಕೈ ಮಾಡಿ ನಾದ್ಕೊಬೇಕು. ಈ ರೊಟ್ಟಿ ಬಂದುಬಿಟ್ಟು ಹಿಟ್ಟು ಹಾಕದೇ ಬರೀ ಸರಿ ಮಾಡಿದ್ವಲ್ಲ ಅದಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಹಾಗೆ ನೋಡ್ಬೋದು, ನಾನು ಯಾವಾಗಲೂ ಅಷ್ಟೇ ವೀಡಿಯೋ ನಿಮಗೆ ರೆಗ್ಯುಲರಾಗಿ ಏನಾದರೂ ಒಂದು ಅಡುಗೆ ವೀಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಒಂದೇ ಕೆಲಸ ಮಾಡ್ಕೊತಾರಲ್ಲ, ಒಂದು ಕಡೆ ಆ ಕಡೆ ಈ ಕಡೆ ಸ್ಟವ್ ಖಾಲಿರೋದಕ್ಕೆ ಬಿಡಲ್ಲ. ನನಗೇನಾದರೂ ಕೆಲಸ ಇದ್ದರೆ ಹುಡುಕಿ ಮಾಡ್ಕೊತಾ ಇರ್ತೀನಿ, ಖಾಲಿಯಾಗಿರೋದಕ್ಕೆ ಬಿಡಲ್ಲ. ನೋಡ್ಬೋದು ಇಲ್ಲಿ ಏನು ಅಂದರೆ ಇಷ್ಟೊಂದು ಪಾತ್ರೆಗಳಿದೆಯಲ್ಲ, ಲೈನಿಗೆ ಏನು ಇಟ್ಟಿದ್ದಾರೆ ಅಂತ ಅಂದ್ಕೊಬೇಡಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಮತ್ತೆ ಬಿಸಿನೀರು ಕುಡಿತಾ ಇರ್ತಾರೆ ಯಾವಾಗಲೂ. ಹಾಗೆ 2 ಪಾತ್ರೆಯಲ್ಲಿ ಹಾಲು ಇಟ್ಟಿರ್ತೀನಿ, ಒಂದು ಪಾತ್ರೆಯಲ್ಲಿ ಗಂಜಿ, ಇನ್ನೊಂದು ಪಾತ್ರೆಯಲ್ಲಿ ಪಲ್ಯ, ಇನ್ನೊಂದು ಪಾತ್ರೆಯಲ್ಲಿ ಮಿಕ್ಕಿರೋದು ಮೇಲ್ಗಡೆ ನೈಟ್ ಸ್ವಲ್ಪ ಸಾಂಬಾರು ಮಿಕ್ಕಿದಂತ ಅದನ್ನು ಎತ್ತಿಟ್ಟಿದ್ದೀನಿ. ಆ ಕಡೆ ಪಕ್ಕದಲ್ಲಿರೋ ಪಾತ್ರೆ ನಮ್ಮ ಅತ್ತೆ ಬಂದರೆ ನೀರು ಬಿಸಿ ಮಾಡ್ಕೊಂಡು ಕುಡಿತಾರೆ, ಅದಕ್ಕೆ ಇಟ್ಟಿದ್ದೀನಿ. ಇಷ್ಟು ಪಾತ್ರೆ ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಇಲ್ಲಿ ನೋಡ್ಬೋದು, ನಾನು ಟೀ ಎಲ್ಲ ಜಾಸ್ತಿ ಕುಡಿಯಲ್ಲ, ಇವಾಗ ಕಡಿಮೆ ಮಾಡಿದೆ. ಟೀ ತಲೆ ಸುತ್ತೆಲ್ಲ ಬಂದಿರೋದ್ರಿಂದ ಟೀ ಕಾಫಿ ಕುಡಿಬೇಡ ಅಂತ ಹೇಳಿದರೆ ನಾನು ಅದಕ್ಕೆ ಸ್ವಲ್ಪ ಏನು ಮಾಡೋದು, ಅದೊಂಥರ ಚಟ ಆಗಿಬಿಟ್ಟಿದೆ, ಬಿಡೋದಕ್ಕಾಗೋದಿಲ್ಲ. ಒಂದೊಂದು ಟೈಮ್ ಬಿಟ್ಬಿಡ್ತೀನಿ, ಕುಡಿಯಲ್ಲ ನಾನು. ಒಂದೊಂದು ಟೈಮ್ ಕುಡಿಬೇಕು ಅನ್ನಿಸ್ದಾಗ ಸ್ವಲ್ಪನೇ ಅಷ್ಟೇ ಕುಡಿಯೋದು. ನಾನು ಟೀ ಎಲ್ಲ ಜಾಸ್ತಿ ಕುಡಿಯಲ್ಲ. ಟೀ ಎಲ್ಲ ಕುಡ್ಕೊಂಡು ರೊಟ್ಟಿ ಉಚ್ಚಕ್ಕೆ ಕೂತ್ಕೊಂಡ್ಬಿಡೋಣ, ಆಮೇಲೆ ಮತ್ತೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಇಷ್ಟು ಕೆಲಸ ಮುಗಿಸ್ಕೊಂಡು ನಾನು ಲಾಸ್ಟಲ್ಲಿ ಫೈನಲಿ ರೊಟ್ಟಿ ಉಜ್ತದೆ. ಇವಾಗ ಟೈಮ್ ಎಷ್ಟಾಗಿರುತ್ತೆ ಅಂದರೆ 8:30 ಆಗಿರ್ತೀವಿ. 8:30 ಒಳಗಡೆ ನನ್ನ ಕೆಲಸ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳು ತೊಳೆದಿರೋದು, ಕಸ ಗುಡಿಸ್ಕೊಳ್ಳೋದು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಇದಿಷ್ಟೂ ಕೆಲಸ ಮಾಡಿಕೊಂಡು ಗಂಜಿ ಮಾಡಿಕೊಂಡು ಟೀನೆಲ್ಲ ಮಾಡಿಟ್ಕೊಂಡು ನಾನಿವಾಗ ರೊಟ್ಟಿ ಉಜ್ತಾ ಇದ್ದೀನಿ. ಇಷ್ಟೇ ಟೈಮು. ನೈಟು ರೆಡಿ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ರಿಸ್ಕ್ ಇರಲ್ಲ, ಬೇಗ ಆಗಿಬಿಡ್ತೈತೆ. ಬೆಳಗ್ಗೆ ಟೈಮಲ್ಲಿ ರೊಟ್ಟಿ ಮಾಡೋಕ್ಕಾಗಲ್ಲ, ತುಂಬ ಲೇಟಾಗುತ್ತೆ. ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ. ರಜೆ ಇದ್ದಾಗಲೇ ನಮ್ಮ ಮನೇಲಿ ರೊಟ್ಟಿ ಮಾಡೋದು, ಬೇರೆ ಸ್ಕೂಲ್ ಇರೋ ಟೈಮಲ್ಲಿ ರೊಟ್ಟಿ ಮಾಡಲ್ಲ ಅನ್ನೋರು ಅಂತಾರಲ್ವ. ಅದು ಸ್ವಲ್ಪ ಕೆಲವರಿಗೆ ಹೆಣ್ಮಕ್ಳಿಗೆ ಟಿಪ್ಸ್ ಅಂತಲೇ ಹೇಳ್ಬೋದು. ಬೇಗ ರೆಡಿ ಮಾಡ್ಕೊಂಡು ಪ್ಲಾನಿಂಗ್ ಇದ್ದರೆ ಯಾವುದೂ ಕಷ್ಟ ಆಗೋದಿಲ್ಲ. ಹಾಗೆ ಸ್ವಲ್ಪ ಬೇಗ ಎದ್ದೇಳಬೇಕಾಗುತ್ತೆ. ಲೇಟಾಗಿ ಎದ್ಬಿಟ್ಟು 7 ಗಂಟೆಗೆಲ್ಲ ಎದ್ಬಿಟ್ಟು ರೊಟ್ಟಿ ಪಲ್ಯ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನೋಡ್ಬೋದು ನಾನೀಗ ಎಷ್ಟು ಚಪಾತಿನ ತುಂಬ ತೆಳುಗೆ ಲಟ್ಟಿಸ್ಬೋದು. ನೀಟಾಗಿ ತೆಳು ಕಲಿಸ್ಕೊಂಡ್ಬಿಟ್ರೆ ಚಪಾತಿ ಗೋಧಿ ಹಿಟ್ಟನ್ನು ಜೋಳದ ಹಿಟ್ಟಿದೆಯಲ್ಲ ಇದನ್ನು ಕಲಿಸ್ಕೊಂಡ್ಬಿಟ್ರೆ ತೆಳುವಿಗೆ ತುಂಬ ಚೆನ್ನಾಗಿ ಉಜ್ಬೋದು, ತೆಳುವು ಬರ್ತೈತೆ. ನಾನು ಜಾಸ್ತಿ ನಮ್ಮನೇಲಿ ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ ಜಾಸ್ತಿ ಯೂಸ್ ಮಾಡೋದು. ನಾನಿವಾಗ ಇತ್ತೀಚೆಗೆ ಏನು ಮಾಡಿದ್ದೀನಿ ಅಂದರೆ ತುಂಬ ತಿನ್ನೋದೇ ಜಾಸ್ತಿ ಡೈಲಿ ರೈಸ್ ತಿಂತಾ ಇರ್ತೀವಿ. ಬೆಳಗ್ಗೆ ಒಂದು ಟಿಫನ್ ಇದ್ದೇ ಇರ್ತೈತಿ, ಏನಾದ್ರು ತಿಂಡಿ ಮಾಡ್ಕೊತೀವಿ. ಮಧ್ಯಾಹ್ನ ಮತ್ತು ರಾತ್ರಿಗೆ ಬರೀ ಅನ್ನ ಸಾಂಬಾರು ತಿಂತಾ ಇರ್ತೀವಿ. ಅನ್ನ ತಿನ್ಕೊತೀನಿ. ಅನ್ನ ಸಾಂಬಾರಲ್ಲಿ ಏನಿರುತ್ತೆ ಜಾಸ್ತಿ ಅಷ್ಟೊಂದೆಲ್ಲ ಅನ್ನದಲ್ಲೆಲ್ಲ ಪ್ರೋಟೀನ್ ಎಲ್ಲ ಇರಲ್ಲ. ಹಾಗಾಗಿ ನಾನು ಬೇಡ, ಅಕ್ಕಿ ರೊಟ್ಟಿನೂ ಹಾಕಿದೆ, ಅನ್ನನೂ ಹಾಕಿದೆ, ಬೇಡ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಜೋಳದ ರೊಟ್ಟಿನೇ ಜಾಸ್ತಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಫುಲ್ಲು ಕಂಪ್ಲೀಟಾಗೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಮಾಡೋದು ಅಪರೂಪಕ್ಕೆ ಮಾಡ್ತೀನಿ. ನಮ್ಮ ಚಿಕ್ಕ ಮಗನಿಗೆ ಬಂದುಬಿಟ್ಟು ಜೋಳದ ರೊಟ್ಟಿ ಇಷ್ಟ ಆಗೋದಿಲ್ಲ, ಅಕ್ಕಿ ರೊಟ್ಟಿನೇ ಇಷ್ಟ. ನಾವು ಮೊದಲು ಯಾವ ಥರ ಅಭ್ಯಾಸ ಮಾಡಿರ್ತೀವೋ ಮಕ್ಕಳು ಅದೇ ಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಕ್ಕಿ ರೊಟ್ಟಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಹಂಗಾಗಿ ಮಕ್ಕಳು ಅದನ್ನು ಇಷ್ಟಪಡ್ತಾರೆ. ಈ ಜೋಳದ ರೊಟ್ಟಿನೂ ಚೆನ್ನಾಗಿರುತ್ತೆ, ಅಂದರೆ ತಿಂದು ಅಭ್ಯಾಸ ಇರಲ್ಲ ಮಕ್ಕಳಿಗೆ. ನನಗೆ ಬೇಡ ಈ ರೊಟ್ಟಿ ಅಂತ ಹೇಳ್ಬಿಡ್ತಾನೆ. ಚಿಕ್ಕ ಮಗ ಅಂತೂ ತುಂಬ ಆಟ ಮಾಡ್ತಾನೆ, ತಿನ್ನೋದಿಲ್ಲ. ಹಾಗಾಗಿ ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಇವಾಗ ಇಲ್ಲಪ್ಪ ಅದು ಹಿಟ್ಟು ಹಾಕ್ಸ್ಕೊಂಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತಿನ್ನೋದನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಜೋಳ ಕೂಡ ತುಂಬ ಒಳ್ಳೆಯದು, ತುಂಬ ರಿಚ್ ಪ್ರೋಟೀನ್ ಇರುತ್ತೆ ಜೋಳದಲ್ಲೆಲ್ಲ, ಚೆನ್ನಾಗಿರುತ್ತೆ ಮಕ್ಕಳಿಗೆ. ಅದೇ 2 ಟೈಮು ಬರೀ ಅಕ್ಕಿ ರೊಟ್ಟಿ, ಅಕ್ಕಿದು ಕಡುಬು, ಅಕ್ಕಿದು ದೋಸೆ ಎಲ್ಲ ಬರೀ ಅಕ್ಕಿದೆ ತಿಂತೀವಲ್ಲ. ಜೋಳದೆಲ್ಲ
ತಿಂತಾಯಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಜಾಸ್ತಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ಜೋಳದ ರೊಟ್ಟಿನ ಚೆನ್ನಾಗಿ ಬೇಯಿಸಬೇಕು. ಹಾಗೆ ಅಕ್ಕಿ ರೊಟ್ಟಿ ಆದರೆ ಬಟ್ಟೆಲೆಲ್ಲ ಪ್ರೆಸ್ ಮಾಡೋದ್ರಲ್ಲಿ ಏನು ಅವಶ್ಯಕತೆ ಇರಲ್ಲ ಅಷ್ಟೊಂದು. ಈ ಜೋಳದ ರೊಟ್ಟಿಗೆ ಪ್ರೆಸ್ ಮಾಡಬೇಕು ಬಟ್ಟೆಯಿಂದ, ಯಾಕೆಂದರೆ ಒಂದೊಂದು ಕಡೆ ಎಲ್ಲ ಸರಿಯಾಗಿ ಬೇಯೋದಿಲ್ಲ. ಜೋಳದ ರೊಟ್ಟಿ ತುಂಬ ಮಿದುವಾಗಿ ಬರುತ್ತೆ. ಆಮೇಲೆ ಒಂದೊಂದು ಸೈಡ್ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅದು ತಿನ್ನೋದಕ್ಕೆ ಅಷ್ಟೊಂದು ರುಚಿ ಅನಿಸಲ್ಲ ರೊಟ್ಟಿ. ಹಾಗಾಗಿ ನಾವು ಒಂದು ಸಣ್ಣದೊಂದು ಬಟ್ಟೆ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ಸೈಡಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಬೇಯಿಸಿದರೆ ಅಷ್ಟು ತಿನ್ನೋದಕ್ಕೆ ಏನು ಅನಿಸಲ್ಲ. ಚೆನ್ನಾಗಿ ಎಲ್ಲ ಕೆಂಪಗೆ ಆಗಬೇಕು, ಆ ರೀತಿ ಬೇಯಿಸಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹೊಸಬ್ರು ಪ್ಲೀಸ್ ನೋಡ್ಕೊಳ್ಳಿದ್ದೆ, ಹೊಸಬ್ರಿಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಯಾರೆಲ್ಲ ರೊಟ್ಟಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಎಲ್ಲರೂ. ಹಾಗೆ ಬೆಳಗ್ಗೆ ಟೈಮಲ್ಲಿ ರೊಟ್ಟಿ ಮಾಡೋಕ್ಕಾಗಲ್ಲ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಅಂತ ಕೇಳ್ತಾ ಇರ್ತಾರೆ. ಬೆಳಗ್ಗೆ ಟೈಮಲ್ಲೆಲ್ಲ ಅಯ್ಯೋ ರೊಟ್ಟಿ ಮಾಡ್ತೀರಾ, ಟೈಮ್ ಆಗಲ್ವಾ? ನಾನಂತೂ ಮಾಡಲ್ಲಪ್ಪ ರೊಟ್ಟಿನ ಬೆಳಗ್ಗೆ ಟೈಮಲ್ಲಿ ಆಗೋದಿಲ್ಲ ಅಂತ ಅನ್ನೋರಿಗೆ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ. ನೋಡ್ಬೋದು ರೊಟ್ಟಿ ಅನಿಸಲ್ಲ, ಚಪಾತಿ ಅನಿಸೋದು, ಅಷ್ಟು ಚೆನ್ನಾಗಿ ಬೆಂದಿದೆ, ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ರೊಟ್ಟಿ ಅನ್ನೋದು. ನಾನಿವಾಗ ನೆಕ್ಸ್ಟು ಜೋಳದ ಇದೇ ಹಿಟ್ಟಿಂದ ಖಡಕ್ ರೊಟ್ಟಿಯಿಂದ ಮಾಡೋದನ್ನು ತೋರಿಸ್ಕೊಡ್ತೀನಿ, ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು. ಅದೂ ಅಷ್ಟೇ ತುಂಬ ದಿನ ಇಡ್ಕೊಬೋದು. ಈ ಮೆತ್ತಗಿರೋ ರೊಟ್ಟಿ ಏನಾಗುತ್ತೆ ಇವಾಗ ತಿನ್ನೋಕೆ ಅಷ್ಟೇ, ನನಗೆ ಎಷ್ಟು ಬೇಕು ಅಷ್ಟು ರೊಟ್ಟಿನ ಇವಾಗ ತಿನ್ನೋದಕ್ಕೆ ಅಷ್ಟೇ. ಸ್ವಲ್ಪ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ, ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ರೊಟ್ಟಿನ ನಾನು ಗಟ್ಟಿಯಾಗಿ ಮಾಡಿ ಇಟ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಈ ರೊಟ್ಟಿ ಯಾವುದೇ ಕಾರಣಕ್ಕೂ ಗಟ್ಟಿಗಾಗಲ್ಲ, ಮೆತ್ತಗಿರುತ್ತೆ. ನೆಕ್ಸ್ಟು ರೊಟ್ಟಿ ಮಾಡೋದು ತೋರಿಸ್ಕೊಡ್ತೇನೆ. ನಾನು ಸ್ವಲ್ಪ ಅರ್ಧ ಸರಿ ಇತ್ತಲ್ವ, ಅದನ್ನು ಉಳಿಸಿಡ್ತೀನಿ ಅರ್ಧ ಸರಿನ. ಅದಕ್ಕೇನು ಮಾಡಿದ್ದೀನಿ, 1.5 ಬೌಲಷ್ಟು, ಸುಮಾರು ಒಂದು 1.5-2 ಬೌಲ್ ಹಿಟ್ಟಾಕಿ. ನೋಡ್ಬೋದು ಎಷ್ಟು ಗಟ್ಟಿಯಾಗಿಬಿಟ್ಟಿದೆ, ಮುಚ್ಚಿಟ್ರು ಕೂಡ ಅಷ್ಟೊಂದು ಗಟ್ಟಿಯಾಗಿದೆ ಜೋಳ. ಇವಾಗ ಇದನ್ನು ಇಟ್ಟು ಮತ್ತೆ ಸರಿ ಮಾಡ್ಕೊಂಡಿರ್ತೀವಲ್ಲ, ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸುಮ್ಮನೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಕಲಿಸ್ಬಿಡ್ತೀನಿ, ಆಮೇಲೆ ನೀರು ಹಾಕಿದ್ಮೇಲೆ ಸರಿ ಹೋಗುತ್ತೆ ಅಂದರೆ ಆ ಥರ ಮಾಡಬಾರ್ದು. ನಾವು ಈ ಥರ ನೀಟಾಗಿ ಪುಡಿ ಮಾಡಿದಲೇ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಹಿಟ್ಟಿರುತ್ತಲ್ವ, ಹಿಟ್ಟು ಬೇಗ ಮುದ್ದೆ ಥರ ಆಗಿಬಿಡುತ್ತೆ. ಇದು ಸರಿ ಇರುತ್ತಲ್ಲ, ಇದು ಹೊಂದಿಕೆ ಆಗೋಲ್ಲ. ಹಾಗಾಗಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೋಡಿಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಗಟ್ಟಿ ಕಲಿಸ್ಕೊಬಾರ್ದು. ಗಟ್ಟಿ ರೊಟ್ಟಿ ಬೇಕು ಅಂದರೆ ಗಟ್ಟಿ ಕಲಿಸ್ಕೊಬೇಕು ಅಂತ ಏನಿಲ್ಲ. ಗಟ್ಟಿ ಕಲಿಸ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಖಡಕ್ ರೊಟ್ಟಿ ಫುಲ್ಲು ಬೇಯಿಸ್ಬೇಕಾದ್ರೆ ಖಡಕ್ ಆಗಿಬಿಡ್ತೈತೆ. ನಮಗೆ ಅವಾಗೆಲ್ಲ ಒಲೆಯಲ್ಲಿ ರೊಟ್ಟಿ ಮಾಡ್ತಾಯಿದ್ರಲ್ವ, ಒಲೆ ಉರಿತಾ ಇರ್ತಲ್ಲ, ಆ ಬಿಸಿಗೆಲ್ಲ ಹಾಗೆ ರೊಟ್ಟಿನೆಲ್ಲ ಹಿಂಗೆ ನಿಲ್ಲಿಸ್ಬಿಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಗಟ್ಟಿಗೆಲ್ಲ ಆಗ್ತಾಯಿತ್ತು ರೊಟ್ಟಿಗೆಲ್ಲ. ಇವಾಗೆಲ್ಲ ಎಲ್ಲ ಗ್ಯಾಸ್ ಬಂದುಬಿಟ್ಟಿದೆ. ಈಗ ಯಾರು ಊರುಗಳಲ್ಲಿ ಯಾರ ಹತ್ರನೂ ಒಲೆಗಳೇ ಕಡಿಮೆ ಇರೋದಿಲ್ಲ, ಒಲೆಗಳೇ ಇರೋದಿಲ್ಲ. ಎಲ್ಲ ಗ್ಯಾಸ್ ಬಂದುಬಿಟ್ಟಿದೆ. ಎಲ್ಲ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಬೇಕಾಗುತ್ತೆ. ಒಂದೊಂದೇ ಜಾಸ್ತಿ ತಿರುಗಿಸಿ ಆಗ್ತಾಯಿದ್ರೆ ಗಟ್ಟಿಯಾಗುತ್ತೆ. ತಿರುಗಿಸೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಮೆತ್ತಗಾಗುತ್ತೆ. ನಾನು ಇಷ್ಟು ರೊಟ್ಟಿನ ಗಟ್ಟಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಒಂದೇ ಕೆಲಸ ಮಾಡ್ತಾಯಿಲ್ಲ. ನಾನು ನಿಮಗೆ ಪಕ್ಕದಲ್ಲಿ ರೊಟ್ಟಿ ತೋರಿಸ್ತಾ ಇದ್ದೀನಿ ತಟ್ಟೆ ಮಾಡೋದಂದರೆ, ಇನ್ನೊಂದು ಪಕ್ಕದಲ್ಲಿ ನಾನು ಏನಾದರೂ ಸಾಂಬಾರಿಗೆ ಬೇಳೆ ಕಡ್ಕೊಂಡಿರ್ತೀನಿ. ಬೇಳೆ ಮತ್ತು ಟೊಮೊಟೊ ಏನಾದರೂ ಸಾಂಬಾರು ಮಾಡೋದಿರ್ತದೆ, ತರಕಾರಿ ಸಾಂಬಾರು ಅಂದಾಗ ನಾನು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡೆಲ್ಲ ಪಕ್ಕದಲ್ಲಿ ಹಾಗೆ ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಮತ್ತು ಟೊಮೆಟೊನ ಹಾಕಿಬಿಟ್ಟು ಬೇಯಿಸ್ಕೊತಾ ಇರ್ತೀನಿ. ಹೀಗೆ ಒಂದೊಂದು ಕೆಲಸ ಆಗ್ತಾ ಇರ್ತೈತೆ. ಸ್ಟವ್ ಮಾತ್ರ ನಾನು ಯಾವತ್ತೂ ಕಾರಣಕ್ಕೂ ಬೆಳಗ್ಗೆ ಟೈಮಲ್ಲಿ ಫ್ರೀಯಾಗಿ ಬಿಡೋದಿಲ್ಲ, ಎಲ್ಲ ಕೆಲಸನ ಆಗ್ತಾ ಇರ್ತೈತೆ. ಇಲ್ಲ ಅಂದರೆ ಆಮೇಲೆ ನೆಕ್ಸ್ಟು ಮಕ್ಕಳೆಲ್ಲ ಹೋದ್ಮೇಲೆ ನಾನು ಬೇರೆ ಕೆಲಸ ಇರುತ್ತೆ, ಕಸ ಗುಡಿಸ್ಕೊಳ್ಳೋದಾಗಿರ್ಬೋದು. ಮತ್ತು ಮಕ್ಕಳೆಲ್ಲ ಆ ಕಡೆ ಈ ಕಡೆ ಬಟ್ಟೆ ಬುಕ್ಕುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಅದೆಲ್ಲ ಮಕ್ಕಳುಗಳು ಎತ್ತಿಡೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಇವಾಗ ಕೇಳಿದ್ರು ಅಷ್ಟೊಂದು ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಟೈಮ್ ಬೇಕಾಗುತ್ತೆ. ನಾನೇನು ಮಾಡ್ತೀನಿ, ಇವಾಗ ಇಷ್ಟರಲ್ಲಿ ಎಲ್ಲ ಸ್ವಲ್ಪ ಸಾಂಬಾರಿಗೆ ಅರ್ಧ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ರೊಟ್ಟಿ ಬೇಯಿಸ್ಕೊತಾನೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನೆಕ್ಸ್ಟು ಕೆಲಸ ಎಲ್ಲ ಬಾಕಿ ಇರುತ್ತೆ. ಮಕ್ಕಳೆಲ್ಲ ಹೋಗೋ ಅಷ್ಟೊತ್ತಿಗೆ 10 ಗಂಟೆ ಆದರೂ ನಾವೆಲ್ಲ ಸ್ವಲ್ಪ ಒಂಚೂರು ಕಸ ಗಿಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ನಮಗೆ 10:30, 10 ಗಂಟೆ, 11 ಗಂಟೆ ಹಿಂಗೆ ಆಗೋಗ್ಬಿಡುತ್ತೆ. ಅದ್ರ ಮೇಲೆ ನೆಕ್ಸ್ಟು ಎಲ್ಲ ಕೆಲಸ ಮಾಡಿಕೊಂಡು ಸಾಂಬಾರು ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿಬಿಡುತ್ತೆ. 1 ಗಂಟೆ ಮೇಲೆ ಏನು ಕೆಲಸ ಮಾಡೋಕ್ಕೆ ಆಗೋಲ್ಲ, ಅಷ್ಟು ಕೆಲಸ ಸುಸ್ತಾಗಿರುತ್ತೆ. ಕೆಲಸ ಮಾಡಿಬಿಟ್ಟು ಮತ್ತು ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಹಾಗಾಗಿ ಬೆಳಗ್ಗೆ ಟೈಮಲ್ಲೇ ನಾನು ಇದು ಎಷ್ಟು ಆಗುತ್ತೆ ತಿಂಡಿ ಮಾಡೋ ಟೈಮಲ್ಲೇ ಮಾಡ್ಕೊಂಬಿಡ್ತೀನಿ. ನೋಡ್ಬೋದು ಇಲ್ಲಿ ರೊಟ್ಟಿ ಎಲ್ಲ ಎಷ್ಟು ಗರಿ ಆಗಿದೆ, ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಗಟ್ಟಿ ಖಡಕ್ ರೊಟ್ಟಿ ಬೇಕು ಅಂದರೆ ಜಾಸ್ತಿ ಹಿಟ್ಟನ್ನ ಸರಿ ಇರುತ್ತಲ್ಲ, ಆ ಸರಿಗೆ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಡ್ಬಿಟ್ಟು ತೆಳುವಾಗಿ ಉಚ್ಕೊಂಡು ಜಾಸ್ತಿ ತಿರುಗಿಸಿ ಬೇಯಿಸ್ತಾಯಿದ್ರೆ ಗಟ್ಟಿಯಾಗುತ್ತೆ. ಈ ರೊಟ್ಟಿ ಎಷ್ಟು ದಿನ ಆದರೂ ಇಟ್ಕೊಬೋದು. ನನಗೆ ಫೇವ್ರೇಟ್. ಯಾವಾಗಲೂ ರೊಟ್ಟಿ ಇದ್ದರೆ ಎನಿ ಟೈಮ್ ರೊಟ್ಟಿ ತಿಂತಾಯಿರ್ತೀನಿ. ಅದ್ರ ಜೊತೆಗೆ ಯಾವ್ದಾದ್ರು ಸ್ವಲ್ಪ ಕುರ್ಷಾಣಿ ಚಟ್ನಿ ಪುಡಿ ಅಥವಾ ಬದನೆಕಾಯಿ ಬೇಯಿಸಿ ಚಟ್ನಿ ಮಾಡ್ತೀವಲ್ಲ ಆ ಚಟ್ನಿ, ಟೊಮೊಟೊ ಹಣ್ಣು ಚಟ್ನಿ, ಈ ಚಟ್ನಿ ಎಲ್ಲ ಇದ್ಬಿಟ್ರೆ ರೊಟ್ಟಿ ಇದ್ಬಿಟ್ರೆ ಸಾಕು, ಆರಾಮಾಗಿ ತಿಂದ್ಕೊಂಡು ಇರ್ಬೋದು. ನಾನು ಅದನ್ನ ಒಂದು 4-5 ದಿನ ಇರುತ್ತೆ ರೊಟ್ಟಿ ಎಲ್ಲ. ನಂದು ಇವತ್ತು ತರಕಾರಿ ಪಲ್ಯ ಜೊತೆಗೆ ಇದಿಷ್ಟನ್ನು ಮಾಡ್ಕೊಂಡಿದ್ದೆ. ನೋಡ್ಬೋದು ನಾನು ಇಷ್ಟು ರೊಟ್ಟಿಗಳೆಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 9:15. ಇಷ್ಟರಲ್ಲಿ
ಇಷ್ಟು ಕೆಲಸ ಮುಗಿಸ್ಕೊಂಡಿದ್ದೀನಿ. ಸಾಂಬಾರೇ ಬೇಯಿಸಿರೋದಾಗಿರ್ಬೋದು, ಮತ್ತು ಎಲ್ರಿಗೂ ಟೀ ಕಾಫಿಯಿಂದ ಹಿಡಿದು ಗಂಜಿಯಿಂದ ಹಿಡಿದು ಮಕ್ಕಳಿಗೆ ಹಾಲಿಂದ ಹಿಡಿದು ಎಲ್ಲ ಕೆಲಸನೂ ಇಷ್ಟು ಟೈಮಲ್ಲೇ ಮಾಡ್ಕೊಂಡಿದ್ದೀನಿ. ಬೇಗ ಎದ್ಬಿಟ್ಟು ಸ್ವಲ್ಪ ರಾತ್ರಿನೇ ನೀಟಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಕೆಲಸ. ಎಲ್ಲ ಬೆಳಗ್ಗೆ ಎದ್ಬಿಟ್ಟು ಏನು ಮಾಡಲಪ್ಪ ಚಿಂತೆ ಮಾಡ್ತಾಯಿದ್ರೆ ಯಾವತ್ತೂ ಕೆಲಸ ಆಗೋದಿಲ್ಲ. ನೈಟು ನಾವು ಯಾವ ಥರ ರೆಡಿ ಮಾಡ್ಕೊಂಡಿರ್ತೀವಿ ಅಂತ ಅದ್ರ ಮೇಲೆ ಆಗುತ್ತೆ. ನಂದು ಇಷ್ಟೆಲ್ಲ ಕೆಲಸ ಆಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ನೆಕ್ಸ್ಟ್ ನೋಡ್ಬೋದು ತಿಂತಾಯಿದ್ದೀನಿ. ಕ್ಲೀನಿಂಗ್ ಎಲ್ಲ ಆಗಿಲ್ಲ. ನೆಕ್ಸ್ಟ್ ರೊಟ್ಟಿ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಕೆಲಸ ಆಗುತ್ತೆ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ? ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸ್ದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಯಾರೂ ಕೂಡ ಕಮೆಂಟ್ ಆಗ್ತಾ ಇಲ್ಲ. ನಿಮ್ಮ ಅನಿಸಿಕೆನ ತಿಳಿಸಿ. ಇದೇ ಥರ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸನ್ನು ಕೊಡ್ತಾಯಿದ್ದೀನಿ. ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಸಹಾಯದಿಂದ 1K ಫಾಲೋವರ್ಸ್ ಆಗಿದೆ. ತುಂಬ ಖುಷಿ. ಎಲ್ಲರಿಗೂ 1K ಫಾಲೋವರ್ಸ್ ಹೋಗಬೇಕು ಅಂತ ತುಂಬಾ ಖುಷಿ ಇರುತ್ತೆ. ನನ್ನದು ಅದೊಂದು ದೊಡ್ಡ ಕನಸು. 1 ವರ್ಷ ಆದಮೇಲೆ ನಾನು 1K ಫಾಲೋವರ್ಸನ್ನು ಆಗಿದ್ದೀನಿ. ಇದೆಲ್ಲ ನಿಮ್ಮಿಂದ ಸಾಧ್ಯ. ನೀವು ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.